ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಶೋಕ್ ಎಫ್ ದುಡಮನಿ. ಬಸವಣ್ಣವರು ತಮ್ಮ ವಚನದಲ್ಲಿ ಆಹಾರ ಸಂರಕ್ಷಣೆ ಹಾಗೂ ಹಣ್ಣು ಮತ್ತು ಬಟ್ಟೆಯ ದುರ್ಬಳಕೆಯ ವಿಶ್ಲೇಷಣೆಯನ್ನು ಕಾಣಬಹುದು. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 436ರಲ್ಲಿ ವಚನ ಈ ರೀತಿಯಾಗಿದೆ. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದೊಗಳ ಇಂದಿಂಗೆ ನಾಳಿಂಗೆ ಬೇಕೆಂದನಾದರೆ ನಿಮ್ಮಾಣೆ ನಿಮ್ಮ ಪುರಾತರಾಣೆ ನಿಮ್ಮ ಶರಣರಗಲ್ಲದೆ ಮತ್ತೊಂದನ್ನರೆಯೇ ಕೂಡಲ ಸಂಗಮ ದೇವ. ಬಸವಣ್ಣವರು ತಮ್ಮ ಈ ಒಂದು ವಚನದಲ್ಲಿ ದಿನನಿತ್ಯ ಪ್ರಸಾರ ಮಾಧ್ಯಮಗಳಲ್ಲಿ ಕಂಡುಬರುವ ಭ್ರಷ್ಟ ಅಧಿಕಾರಿಗಳು, ಲೋಕಾಯುಕ್ತಕ್ಕೆ ಬಲಿಯಾಗುವ ಪ್ರಸಂಗಗಳು ಪತ್ರಿಕೆಯಲ್ಲಿ ಆಗಾಗ ಬರುತ್ತಲೇ ಇವೆ. ಪತ್ತೆಯಾಗದ ಪ್ರಕರಣಗಳೆಷ್ಟೋ, ಈ ಕೂಪಕ್ಕೆ ಇನ್ನೂ ಬೀಳುವರೆಷ್ಟೋ. ವ್ಯಕ್ತಿಯ ಮನದಲ್ಲಿ ಆಸೆ ಇರಲಿ, ದುರಾಶೆವಿರಬಾರದು. ತನಗೆ ದುರಾಶೆ ಇದ್ದರೂ 4-5 ತಲೆಮಾರು ಕೂತು ತಿನ್ನುವಷ್ಟು ಗಳಿಸಬೇಕೆಂಬ ಅತಿ ಆಸೆ ಇರಬಾರದು. ಇಂದಿನ ಭ್ರಷ್ಟ ಕುಕೃತ್ಯಕ್ಕೆ ದುರಾಶೆಯ ಜೊತೆ ತನ್ನವರು ಎಂಬ ಮಮಕಾರವೇ ಕಾರಣವಾಗಿದೆ. ಇನ್ನು ಹೆಚ್ಚಿನ ಕಾರಣಗಳನ್ನು ಹುಡುಕಬೇಕೆಂದರೆ ತನ್ನ ಭವಿಷ್ಯದ, ತನ್ನ ಸಾಮರ್ಥ್ಯದ ಬಗ್ಗೆ ತನಗೆ ನಂಬಿಕೆ ಇಲ್ಲದಿರುವುದು. ಆದ ಕಾರಣವೇ ಈಗಲೇ ಮಾರ್ಗ ಯಾವುದಾದರೇನಂತೆ ಹಣವನ್ನು ಗಳಿಸೋಣ ಎಂದು ಇಂಥ ಕೆಸರಿಗೆ ಬೀಳುತ್ತಾರೆ ಇಂದಿನ ಜನಾಂಗ. ಮೊದಲು ಹಂತವಾಗಿ ತಮಗಾಗಿ ಹಾಗೂ ತಮ್ಮ ಮಕ್ಕಳಿಗಾಗಿ ಮಾತ್ರ ಗಳಿಸೋಣ ಎಂಬ ಮನೋಭಾವ ಬರಬೇಕು. ಅನಂತರ ತನ್ನ ಜೀವನಾವಶ್ಯಕವಾಗಿ ಮಾತ್ರ ಗಳಿಸಬೇಕು ಎಂಬ ಚಿಂತನೆ ಮೂಡಿದರೆ ಸರ್ಕಾರದ ಸೋಮು ತನ್ನದಲ್ಲ, ಅದರ ಪಾಲಕ ತಾನು ಮಾತ್ರ ಎಂಬ ಅರಿವು ಮೂಡುತ್ತದೆ. ಆಗ ತಾನು ಕೆಲಸ ಮಾಡಿದ್ದಕ್ಕಾಗಿ ಬರುವ ಪ್ರತಿಫಲವೇ ಸಾಕೆನಿಸುತ್ತದೆ. ತಮ್ಮ ಮಕ್ಕಳಿಗೆಂದು ಮೊಮ್ಮಕ್ಕಳಿಗೆಂದು ಹಣ ಲಪಟಾಯಿಸಿದರೆ ಆ ಮಕ್ಕಳು ಮೊಮ್ಮಕ್ಕಳು ಸೋಮಾರಿಗಳಾಗಿ ದುಡಿಯುವ ಯೋಚನೆಯನ್ನೇ ಮಾಡದೆ ನಿಷ್ಕ್ರಿಯರಾಗುತ್ತಾರೆ. ಕೂತು ಉಂಡರೆ ಕುಡಿಕಿ ಹಣ್ಣು ಸಾಲದು ಎಂಬಂತೆ ಇವರೆಲ್ಲೂ ಕೊನೆಗೆ ಹಣ ಖಾಲಿಯಾಗಿ ಅದರ ಅವಶ್ಯಕತೆ ಬರುತ್ತದೆ. ಶ್ರಮಿಸಿ ದುಡಿಯುವ ಅಭ್ಯಾಸವೇ ಇಲ್ಲದ ಇವರ ಜೀವನ ದುಸ್ತರವಾಗುತ್ತದೆ. ಚಾಲುಕ್ಯ ಸಾಮ್ರಾಜ್ಯದ ಪ್ರಧಾನಿಗಳಾಗಿದ್ದ ಗುರು ಬಸವಣ್ಣವರು ಭಂಡಾರದ ಹಣ ಪ್ರಜೆಗಳದು, ಅವರೇ ಅದಕ್ಕೆ ವಾರಸುದಾರರು, ತಾವು ಕೇವಲ ಅದರ ಪಾಲಕರು ಎಂದು ತಿಳಿದಿದ್ದರು. ಭಂಡಾರದ ಹಣ್ಣಿನ ಸ್ವಲ್ಪ ತುಣುಕಾದರೂ, ವಸ್ತ್ರವು ಸಣ್ಣ ಅಂಚಿನಾದರೂ, ದವಸ ಧಾನ್ಯದ ಗ್ರಾಣದಿಂದ ಒಂದು ಕಾಳನ್ನಾದರೂ ತಮಗಾಗಿ ತಮ್ಮ ಹೆಂಡತಿ ಮಕ್ಕಳಿಗಾಗಿ ಉಪಯೋಗಿಸಿಕೊಂಡೆನೆಂದಾದರೆ ಆಗಲೇ ನನ್ನ ಪ್ರಾಮಾಣಿಕತೆ ನಿಂದಿತ್ತು ಎಂದು ತಿಳಿದಿದ್ದರು. ಭಂಡಾರದ ಬೊಕ್ಕಸವೇಕೆ, ತಾವೇ ಗಳಿಸಿದ ಧನ ದವಸ ಧಾನ್ಯವನ್ನು ಸಹ ಜಂಗಮಕ್ಕೆ ಅಂದರೆ ದಾಸೋಹದ ಮೂಲಕ ಎಲ್ಲ ಸಮಾಜಕ್ಕೆ ಸವಿಸುತ್ತಿದ್ದರು. ಮೂಲಭೂತ ಚಿಂತನೆಯಲ್ಲಿನ ವ್ಯತ್ಯಾಸವೇ ಅಂದಿನ ಅವರ ಜೀವನ, ಇಂದಿನ ಇವರ ಜೀವನ ವ್ಯತ್ಯಾಸವಾಗಿ ಕಾಣಿಸುತ್ತಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ವಚನದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.